ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನ್ಯೂ ಟ್ರೆಂಡಿಂಗ್ ಸ್ಲೀವ್ಸ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಯುನೀಕ್ ಆಗಿದೆ. ಪ್ಲೀಸ್ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಮೊದಲಿಗೆ ಪೇಪರ್ ಮೇಲೆ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಲೆಂತ್ ಇದೆ 9.5 ಇಂಚ್, ಆಮೇಲೆ ಆರ್ಮೋಲ್ ಇದೆ 7.5 ಇಂಚ್. ಅದರಲ್ಲಿ ನಾನು 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀನಿ. ಡೌನಿಂಗ್ ನಾನು 3.25 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ಲೀವ್ಸ್ ರೌಂಡನ್ನು ನಾನು 5 ಇಂಚಿಗೆ ಮಾರ್ಕ್ ಮಾಡಿ ಮಾರ್ಜಿನನ್ನು ನಾನು 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮೊದಲಿಗೆ ಸ್ಲೀವ್ಸನ್ನು ನಾನು ಪೇಪರ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ವಿತೌಟ್ ಲೈನಿಂಗ್ ಬ್ಲೌಸನ್ನು ಹೊಲಿತಾ ಇದ್ದೀನಿ. ಅದಕ್ಕೆ ನೀವು ಲೈನಿಂಗ್ ಬ್ಲೌಸನ್ನು ಹೊಲಿತಾ ಇದ್ದರೆ ನೀವು ಲೈನಿಂಗ್ ಮೇಲೇ ಕಟ್ಟಿಂಗ್ ಮಾಡ್ಕೋಬೋದು ಸ್ಲೀವ್ಸನ್ನು. ನಾನೀಗ ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಮತ್ತು ಅದನ್ನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ಯಾಬ್ರಿಕನ್ನು. ಮತ್ತು ಫ್ಯಾಬ್ರಿಕ್ ವಿಡ್ತ್ ಇದೆ 18 ಇಂಚ್ ಅಂದರೆ 18 ಇಂಚ್ ಇದೆ. ಮತ್ತು ಲೆಂತ್ ಇದೆ 9.5 ಇಂಚ್. ಸ್ಲೀವ್ಸ್ ಲೆಂತ್ ಎಷ್ಟಿದೆಯೋ ಅಷ್ಟೇ ನಾನು ಇಲ್ಲಿ ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಕಡೆ ಫೋಲ್ಡ್ ಸೈಡ್ ಇದೆ, ಈ ಕಡೆ ಓಪನ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ದಿಂದ ನಾನು ಮಾರ್ಕ್ ಮಾಡ್ತೀನಿ. ನಾನಿಲ್ಲಿ ಸೆಂಟರ್ದಿಂದ ಫೋಲ್ಡ್ ಸೈಡ್ ಮಾಡಿದ್ದೀನಿ. ಅಲ್ಲಿಂದ ಸೆಂಟರ್ದಿಂದ ನಾನು 3 ಇಂಚಿಗೆ 3 ಪಾಯಿಂಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅಂದರೆ 3 ಇಂಚಿಗೆ 3 ಪಾಯಿಂಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಅದೇ ಥರ ಇಲ್ಲಿ ಅಪೋಸಿಟ್ ಸೈಡಲ್ಲೂ ಕೂಡ ನಾನು ಸೆಂಟರ್ದಿಂದ 3 ಇಂಚಿಗೆ 3 ಪಾಯಿಂಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ನಾನು 3 ಇಂಚ್ ಗ್ಯಾಪ್ ಬಿಟ್ಟು 3 ಪಾಯಿಂಟಿಗೆ ಮಾರ್ಕ್ ಮಾಡಿದ್ದೀನಿ. ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿದ್ದೀವಿ, ಅಲ್ಲಿ ಸೆಂಟರ್ ಪಾಯಿಂಟ್ ಬರುತ್ತೆ. ಸೆಂಟರ್ಗೆ ನಾನು ನಾಚ್ ಹಾಕ್ಕೊಂಡಿದ್ದೀನಿ ಮತ್ತು ಮಾರ್ಕ್ ಮಾಡಿದ್ದೀನಿ, ಅಲ್ಲಿ ಕೂಡ ನಾನು ನಾಚ್ ಹಾಕೋತಾ ಇದ್ದೀನಿ. ಈ ಡಿಸೈನ್ ಹೊಲಿಬೇಕಾದ್ರೆ ಇಲ್ಲಿ ನಾಚ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಈಗ ನಾನು ಅಪೋಸಿಟ್ ಸೈಡಲ್ಲೂ ಕೂಡ ನಾಚನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಸೆಂಟರ್ಗೂ ಕೂಡ ನಾನು ನಾಚ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ನಾನು 3 ಪಾಯಿಂಟಿಗೆ ನಾಚನ್ನು ಹಾಕ್ಕೊಂಡಿದ್ದೀನಿ. ಬಟ್ಟೆನ ಓಪನ್ ಮಾಡ್ಕೊತೀನಿ. ಕಟ್ಟಿಂಗ್ ಆಯಿತು. ಈಗ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫ್ಯಾಬ್ರಿಕ್ನ ಸೆಂಟರ್ ಬರುತ್ತೆ, ಇದು ಸೆಂಟರು. ಈ ಸೆಂಟರ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಸೈಡಿಗೆ ನಾನು ನಾಚ್ ಹಾಕ್ಕೊಂಡಿದ್ದೀನಿ. ಇದು ಗೊತ್ತಾಗೋ ಸಲುವಾಗಿ ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಈಗ ನಾವು ಸೆಂಟರ್ಗೆ ಈ ನಾಚನ್ನು ಹಾಕ್ಕೊಂಡಿದ್ದೀವಿ. ಈ 2 ಪಾಯಿಂಟನ್ನು ಹಿಡಿದು ಈ ಥರ ಸೆಂಟರ್ಗೆ ಫೋಲ್ಡ್ ಮಾಡಬೇಕು ಬಟ್ಟೆನ. ಈ ಕಡೆನೂ ಅಷ್ಟೇ, ಈ 2 ನಾಚನ್ನು ಹಿಡಿದು ಈ ಥರ ಬಟ್ಟೆನ ಸೆಂಟರ್ಗೆ ಫೋಲ್ಡ್ ಮಾಡಬೇಕು. ನೋಡಿಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಈ ಬಟ್ಟೆ ಫೋಲ್ಡ್ ಬರಬೇಕು, ಅಂದರೆ ಡಿಸೈನು ಕರೆಕ್ಟಾಗಿ ಬರುತ್ತೆ. ಈಗ ಇಲ್ಲಿ ನಾವು ಸ್ಟಿಚ್ ಹಾಕೋಬೇಕು, ತೋರಿಸ್ತಾ ಇದ್ದೀನಿ. 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಈ ಥರ ಸ್ಟಿಚ್ ಹಾಕೋಬೇಕು. ಇಲ್ಲಿ ನಾನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಪಿನ್ನನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಅಪೋಸಿಟ್ ಸೈಡಲ್ಲಿ. ಈಗ ಇಲ್ಲಿ ನಾನು ಸ್ಟಿಚ್ ಹಾಕೋತೀನಿ. ನಿಮಗೇನಾದರೂ ಈ ಸ್ಲೀವ್ಸ್ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು, ಹಾಗೆ ಲೈಕ್ ಮಾಡಿ. ಈ ಡಿಸೈನನ್ನು ಸ್ಟಿಚ್ ಮಾಡಬೇಕಾದ್ರೆ ನಾವು ಇದ್ರ ಹಾಗೇ ಇನ್ನೂ 3 ಸ್ಟಿಚ್ಚನ್ನು ಹಾಕೋಬೇಕು. 3ರಲ್ಲಿ ಈಗ 1 ಸ್ಟಿಚ್ ಆಯಿತು. ಈಗ ನೋಡಿ, ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಅದರ ಅಪೋಸಿಟ್ ಸೈಡ್ದಿಂದ ನಾನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಲೀವ್ಸ್ ಲೆಂತು 9 ಇಂಚ್ ಇದೆ. ಅದನ್ನು 3ಇಂದ ಡಿವೈಡ್ ಮಾಡಿದಾಗ 3 ಇಂಚ್ ಬಂತು. ಅದಕ್ಕೆ ನಾನು 3 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲೂ ಕೂಡ 1 ಸ್ಟಿಚ್ಚನ್ನು ಹಾಕೋತೀನಿ. ಈಗ ಒಂದು ಸರ್ತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮುಗಿದಿದೆ. ಈಗ ಇನ್ನೊಂದು ಸರ್ತಿ ಫೋಲ್ಡ್ ಮಾಡಬೇಕು. ನಾಚನ್ನು ಹಾಕ್ಕೊಂಡಿದ್ದೀವಿ, ಅದನ್ನು ಹಿಡಿದು ತೋರಿಸ್ಕೊಡ್ತೀನಿ. ಈಗ 2ನೇ ಸರ್ತಿ ಫೋಲ್ಡ್ ಮಾಡಬೇಕು ನಾವು. ಇಲ್ಲಿ ನಾಚ್ ಹಾಕ್ಕೊಂಡಿದ್ದೀವಿ, ಇದನ್ನು ಮೊದಲಿಗೆ ಫೋಲ್ಡ್ ಮಾಡಿದ್ದೀವಿ. ಆ ಬಟ್ಟೆ ಮೇಲೇ ಇದನ್ನು ಕೂಡ ನಾವು ಫೋಲ್ಡ್ ಮಾಡಬೇಕು, ಸೆಂಟರ್ಗೆ ಬರಬೇಕು. ಅಪೋಸಿಟ್ ಸೈಡಲ್ಲೂ ಕೂಡ ನಾವು ಇದೇ ಥರ ಫೋಲ್ಡ್ ಮಾಡಬೇಕು. 2 ಸೇಮ್ ಸೈಡ್ಗೆ ನಾಚನ್ನು ಹಾಕ್ಕೊಂಡಿದ್ದೀವಿ. ಆ 2 ಸೇಮ್ ಸೈಡನ್ನು ನಾವು ನೋಡಿಕೊಂಡು ಹಿಡಿದು ಈ ಥರ ಫೋಲ್ಡ್ ಮಾಡಬೇಕು. ಮತ್ತು ಇಲ್ಲಿ ನಾವು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬಾಟಮಲ್ಲಿ 1 ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಅದರ ಅಪೋಸಿಟ್ ಸೈಡ್ದಿಂದ ನಾನು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 6 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲೂ ಕೂಡ 1 ಸ್ಟಿಚ್ಚನ್ನು ಹಾಕೋಬೇಕು. ಇಲ್ಲೂ ಕೂಡ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು 3ನೇ ಸರ್ತಿ ಬಟ್ಟೆನ ಫೋಲ್ಡ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ನಾಚ್ ಹಾಕ್ಕೊಂಡಿದ್ದೀನಿ. ಸೇಮ್ ಸೈಡನ್ನು ನಾನು ಹಿಡಿದು ಸೆಂಟರ್ಗೆ ಫೋಲ್ಡ್ ಮಾಡಿದ್ದೀನಿ. ಮತ್ತು ಅಪೋಸಿಟ್ ಸೈಡ್ಗೆ ನಾಚನ್ನು ಹಿಡಿದು ಮತ್ತೆ ಫೋಲ್ಡ್ ಮಾಡಿದ್ದೀನಿ. ಸೆಂಟರ್ಗೆ ಬರಬೇಕು. ಈ ಸರ್ತಿ ನಾವು ಇಲ್ಲಷ್ಟೇ ಸ್ಟಿಚ್ಚನ್ನು ಹಾಕೋಬೇಕು.
ಇಲ್ಲಷ್ಟೇ ನಾನು ಸ್ಟಿಚನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚಿಂಗ್ ಮುಗಿದಿದೆ. ಇದರಲ್ಲಿ ನಾವು ಡಿಸೈನನ್ನು ಹೇಗೆ ಮಾಡೋದಂತ ನೋಡೋಣ. ಸ್ಟಿಚ್ ಹಾಕ್ಕೊಂಡಿರೋ ಬಟ್ಟೆನ ನಾನು ಈ ಥರ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ಯಾವ ರೀತಿ ಬರ್ತೈತೆ ಅಂತ. ಮೊದಲಿಗೆ ಈ ಸ್ಟಿಚ್ ಮಾಡಿರೋ ಫ್ಯಾಬ್ರಿಕನ್ನು ಈ ಥರ ರಾಂಗ್ ಸೈಡ್ಗೆ ಫೋಲ್ಡ್ ಮಾಡಿ ಟಾಪ್ ಸ್ಟಿಚನ್ನು ಹಾಕೋಬೇಕು. ನೋಡಿ, ಇಲ್ಲಿ ಕೆಳಗಡೆ ಸ್ಟಿಚ್ ಇದೆ, ಇಲ್ಲಿ ಮೇಲ್ಗಡೆ 1 ಇಂಚಿಗೆ ಈ ಥರ ಫೋಲ್ಡ್ ಮಾಡಬೇಕು. ರಾಂಗ್ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚನ್ನು ಹಾಕೋಬೇಕು. ಒಂದೊಂದು ಇಂಚಿಗೆ ಫೋಲ್ಡ್ ಮಾಡಬೇಕು. ಈ ರೀತಿ ನೋಡಿಕೊಂಡು ಡಿಸೈನು ಕರೆಕ್ಟಾಗಿರಬೇಕು. ಅಲ್ಲಿ ಸ್ಟಿಚನ್ನು ನೋಡಿಕೊಂಡು ಆಮೇಲೆ ಫೋಲ್ಡ್ ಮಾಡ್ಕೋಬೇಕು. ಕೊನೆಗೆ ಈ ಫ್ಯಾಬ್ರಿಕನ್ನು ಕೂಡ ನಾನು ರಾಂಗ್ ಸೈಡಿಗೆ ಟರ್ನ್ ಮಾಡಿ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸೈಡಿಗೆ ನಾನು ಟಾಪ್ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡಿಗೆ ಯಾವ ರೀತಿ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚನ್ನು ಹಾಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಸ್ಟಿಚನ್ನು ಹಾಕ್ಕೊಂಡಿದ್ದೀವಿ, ಅದರ ಅಪೋಸಿಟ್ ಸೈಡಿಗೆ ಸ್ಟಿಚನ್ನು ನೋಡಿಕೊಂಡು ಈ ರೀತಿ ರಾಂಗ್ ಸೈಡಿಗೆ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚನ್ನು ಹಾಕ್ಕೋಬೇಕು. ಒಂದೊಂದು ಇಂಚಿಗೆ ಫೋಲ್ಡ್ ಮಾಡಬೇಕು. ನೋಡಿ, ಈಗ ನಾನು ಎರಡೂ ಕಡೆ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಕೊನೆಗೆ ಸ್ಲೀವ್ಸನ್ನು ಪೇಪರ್ ಮೇಲೆ ಕಟಿಂಗ್ ಮಾಡ್ಕೊಂಡಿದ್ದೀವಿ, ಅದನ್ನು ಇದ್ರ ಮೇಲೆ ಇಟ್ಟು ಸೈಡಿಗೆ ಸ್ಟಿಚನ್ನು ಹಾಕ್ಕೋಬೇಕು. ನೋಡಿ, ಕರೆಕ್ಟಾಗಿ ಸೆಂಟರ್ಗೆ ನೋಡಿಕೊಂಡು ಸ್ಲೀವ್ ಸೈಡಿಗೆ ಸ್ಟಿಚನ್ನು ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋತೀನಿ. ಮೊದಲಿಗೆ ಸ್ಲೀವ್ಸನ್ನು ಕಟ್ ಮಾಡಿರೋ ಪೇಪರಿಗೆ ಸೆಂಟರ್ಗೆ ನಾಚನ್ನು ಹಾಕ್ಕೋಬೇಕು. ಅದರಿಂದ ಗೊತ್ತಾಗುತ್ತೆ ಮೇನ್ ಫ್ಯಾಬ್ರಿಕ್ ಸೆಂಟರ್ಗೆ ಆ ನಾಚನ್ನು ಅಟ್ಯಾಚ್ ಮಾಡಿ ಮ್ಯಾಚ್ ಮಾಡಿ ಆಮೇಲೆ ಸೈಡಿಗೆ ಸ್ಟಿಚನ್ನು ಹಾಕ್ಕೋಬೇಕು. ಈಗ ಒಂದು ಸೈಡ್ ಸ್ಲೀವ್ಸು ರೆಡಿ ಆಗಿದೆ. ಇದೇ ರೀತಿ ನಾವು ಇನ್ನೊಂದು ಸೈಡ್ ಸ್ಲೀವ್ಸನ್ನು ಕೂಡ ರೆಡಿ ಮಾಡ್ಕೋಬೇಕು. ಈಗ ನಾನು ಪೇಪರನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಮತ್ತು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ಈ 3 ಪಾಯಿಂಟಿಗೆ ನಾವು ಮುತ್ತನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಬಾಟಮ್ ಸ್ಟಿಚ್ ಮಾಡ್ಕೊಳ್ಳೋ ಸಲುವಾಗಿ ನಾನೊಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಸ್ಟ್ರಿಪ್ ಲೆಂತ್ ಇದೆ 2 ಇಂಚ್. ಅದನ್ನು ಈ ಥರ ಸ್ಲೀವ್ಸ್ ರಾಂಗ್ ಸೈಡ್ಗೆ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ. ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಸ್ಟ್ರಿಪ್ಪನ್ನು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಮೊದಲಿಗೆ 1/2 ಇಂಚ್ ಮಾರ್ಜಿನ್ಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮೊದಲಿಗೆ ಸ್ಟಿಚನ್ನು ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚನ್ನು ಹಾಕೋಬೇಕು. ಈಗ ಸ್ಲೀವ್ಸ್ ಪೂರ್ತಿಯಾಗಿ ರೆಡಿಯಾಗಿದೆ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ಸ್ಲೀವ್ಸ್ ಡಿಸೈನು ಆಮೇಲೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನು ಕುರ್ತಿ ಡಿಸೈನನ್ನು ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತೀನಿ. ಇದು ಫೈನಲ್ ಲುಕ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.